ರಾಮನ ಪ್ರತಿಷ್ಠಾಪನೆ ದಿನ ಮನೆಯಲ್ಲಿ ರಾಮನನ್ನು ಹೀಗೆ ಪೂಜಿಸಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ನೀವು ಮನೆಯಲ್ಲೇ ಶ್ರೀರಾಮನನ್ನು ಪೂಜಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಈ ಪೂಜೆಯಿಂದ ಭಗವಾನ್ ರಾಮನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನ ಮನೆಯಲ್ಲೇ ರಾಮನನ್ನು ಪೂಜಿಸುವುದು ಹೇಗೆ? ಈ ವಿಧಿವಿಧಾನಗಳನ್ನು ತಪ್ಪದೇ ಅನುಸರಿಸಿ. 1. ರಾಮನ ಪ್ರತಿಷ್ಠಾಪನೆಯು ಜಾನ್ವರಿ 22ರಂದು ನಡೆಯಲಿದೆ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. 2. ಈ ದಿನ ನೀವು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ರಾಮ್ ದರ್ಬಾರ್ ವಿಗ್ರಹವನ್ನು ನಿಮ್ಮ ಮನೆಯ ಪೂಜೆ ಪೀಠದ ಮೇಲೆ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಇರಿಸಿ. 3. ಭಗವಾನ್ ರಾಮನನ್ನು ಪೂಜಿಸುವ ಮೊದಲು ನೀವು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಬೇಕು. ಬಜರಂಗ್ ಬಲಿ ಇಲ್ಲದೆ ಶ್ರೀರಾಮನ ಆಶೀರ್ವಾದ ಸಿಗುವುದಿಲ್ಲ. ಆದ್ದರಿಂದ ಮೊದಲು ಈ ದಿನ ಮನೆಯಲ್ಲಿ ಹನುಮಂತನಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಿ. 4. ಇದಾದ ನಂತರ ರಾಮನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ. 5. ಪ್ರಾಣ ಪ್ರತಿಷ್ಠೆಯ ದಿನದಂದು ತುಳಸಿ ಮಾಲೆಯನ್ನು ಹಿಡಿದು ಅಭಿಜಿತ್ ಮುಹೂರ್ತದಲ್ಲಿ 11 ಬಾರಿ ಸೀತಾರಾಮನ ಹೆಸರನ್ನು ಜಪಿಸಿ. ಭಗವಾನ್ ರಾಮನು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು. ಆದ್ದರಿಂದ ಈ ಮುಹೂರ್ತವು ಅವನನ್ನು ಪೂಜಿಸಲು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. 6. ನೀವು ಬಯಸಿದರೆ ನೀವು ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಸಹ ಪಠಿಸಬಹುದು. ಹೀಗೆ ಮಾಡುವುದರಿಂದ ಶ್ರೀರಾಮನು ತನ್ನ ಆಶೀರ್ವಾದವನ್ನು ಯಾವಾಗಲೂ ನಿಮ್ಮ ಮೇಲೆ ಇಡುತ್ತಾನೆ. ಪೂಜೆಯ ಸಮಯದಲ್ಲಿ ರಾಮನಿಗೆ ಆರತಿಯನ್ನು ಮಾಡಲು ಮರೆಯದಿರಿ. ಈ ದಿನದಂದು ಭಗವಾನ್ ರಾಮನಿಗೆ ಒಣ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಅವುಗಳನ್ನು ನಿಮ್ಮ ಕುಟುಂಬದೊಂದಿಗೆ ವಿತರಿಸುವ ಮೂಲಕ ಪ್ರಸಾದವನ್ನು ತಿನ್ನಿರಿ. ಪ್ರಾಣ ಪ್ರತಿಷ್ಠೆಯ ದಿನದಂದು ನೀವು ರಾಮಚರಿತ ಮಾನಸವನ್ನು ಪಠಿಸಬಹುದು ಅಥವಾ ರಾಮಾಯಣದ ಕಥೆಯನ್ನು ನಿಮ್ಮ ಮನೆಯಲ್ಲಿ ಬ್ರಾಹ್ಮಣರ ಸಹಾಯದಿಂದ ಮಾಡಬಹುದು. ಈ ದಿನ ಮನೆಯ ಒಳಗೆ ಮತ್ತು ಹೊರಗೆ ದೀಪವನ್ನು ಬೆಳಗಿ ಹನುಮಾನ್ ಧ್ವಜವನ್ನು ಹಾಕಬೇಕು. ಭಗವಾನ್ ರಾಮನನ್ನು ನಿಜವಾದ ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ನೀವು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತೀರಿ. ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ನೀವು ಮನೆಯಲ್ಲಿ ಕುಳಿತು ರಾಮನ ಪೂಜೆಯನ್ನು ಈ ಮೇಲಿನಂತೆ ಮಾಡುವುದರಿಂದ ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.